ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಆಫೀಸ್ಗೆ ಯಾವ ಥರ ರೆಡಿ ಆಗಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀರಿ. ಒಂದು ಸಿಂಪಲ್ ವ್ಲಾಗ್ ಥರ. ಫಸ್ಟು ಇವಾಗ ನಾನು ಒಂದು ಟ್ರಜೋ ಪ್ಯಾಂಟು ಮತ್ತು ಈ ಸ್ಯಾಟಿನ್ ಟೈಪಲ್ಲಿರುವಂಥ ಶರ್ಟ್ನ ಸ್ಟೈಲಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಆಫೀಸ್ ವೇರ್ಗೆ ಹಾಕೊಳ್ಳೋಕ್ಕೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಈಗ ಕಾಣಿಸುತ್ತೆ ಸ್ವಲ್ಪ ಲೂಸ್ ಇದೆ ಬಟ್ ಆದರೂ ಸ್ಟೈಲ್ ಮಾಡಬಹುದು. ಸೊ ಆಮೇಲೆ ನೀಟಾಗಿ ಅದನ್ನೆಲ್ಲ ಇನ್ಶರ್ಟ್ ಮಾಡ್ಕೊತೀನಿ. ಸೊ ಫಸ್ಟು ನಾನು ಯೂಸ್ ಮಾಡ್ತಾ ಇರೋದು ಪ್ಲಮ್ ಅವ್ರದ ನಯಾಸಿನಮೈಡ್ ಟೋನರ್, ರೈಸ್ ವಾಟರ್ ಟೋನರು. ಸೊ ಸ್ವಲ್ಪ ಹೊತ್ತು ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ಬೇಕು. 1-2 ಮಿನಿಟ್ಸ್. ಅಡ್ವಾನ್ಸ್ ಟೇಲ್ 96 ಎಸೆನ್ಸು. ಇದು ಬಂದ್ಬಿಟ್ಟು ಕೊರಿಯನ್ ಪ್ರಾಡಕ್ಟ್. ಇದು ತುಂಬ ಚೆನ್ನಾಗಿದೆ. ನಾನು ತರಿಸಿ ತುಂಬ ತಿಂಗಳುಗಳೇ ಆಗಿತ್ತು ಬಟ್ ಯೂಸೇ ಮಾಡಿರಲಿಲ್ಲ. ಸೊ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಂಗೆ ಈ ಟೋನರ್ ಯೂಸ್ ಮಾಡಿದ್ನಲ್ಲ, ಸೊ ನನಗೇನು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇದು ನೋಡೋಣ. ಸೊ ಇವಾಗ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಕಾಣಿಸುತ್ತಲ್ಲ, ಸೊ ಈ ಥರ ಇರುತ್ತೆ ಇದರ ಟೆಕ್ಸ್ಚರ್ ಬಂದ್ಬಿಟ್ಟು. ಈ ಅಲೋವೆರಾ ಜೆಲ್ ಬರುತ್ತಲ್ಲ, ಸೊ ಆ ಥರ ಟೆಕ್ಸ್ಚರು ಬೇಕು. ಸೊ ಇದು ಅಷ್ಟೇ ಡ್ರೈ ಆಗೋಕ್ಕೆ ಬಿಡೋಣ. ಈಗ ಬಂದ್ಬಿಟ್ಟು ಇದು ಪ್ಲಮ್ ವಿಟಮಿನ್ ಸಿ ಸಿರಮ್ ಯೂಸ್ ಮಾಡ್ತಾಯಿದ್ದೆ. ಇದು ಆ್ಯಕ್ಚುಲಿ ನನಗೆ ಝೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದಕ್ಕೆ ಗಿಫ್ಟಾಗಿ ಕೊಟ್ಟಿದ್ದು. ಸೊ ತುಂಬ ಮಿನಿಯಾಗಿ ಇದೆ. ಸೊ ಅದಕ್ಕೆ ವೇಸ್ಟ್ ಮಾಡಲ್ಲ, ಯೂಸ್ ಮಾಡ್ತಾಯಿದ್ದೀನಿ. ಇದೇನಾದ್ರು ವರ್ಕ್ ಆದರೆ ನಾನು ತರಿಸ್ಕೊತೀನಿ ಹೊಸದು. ಅದಕ್ಕೆ ಜಾಸ್ತಿ ರಬ್ ಗಿಬ್ ಏನು ಮಾಡಲ್ಲ ನಾನು. ಅಷ್ಟೇ, ಇದನ್ನು ಅಷ್ಟೇ ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾಯಿಶ್ಚರೈಸರು. ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿರೋ ಮಾಯಿಶ್ಚರೈಸ್ ಅಂದರೆ ಈ ಎಮೋಲಿನ್ ಮಾಯಿಶ್ಚರೈಸರು. ತುಂಬಾ ಸಾಫ್ಟಾಗಿ ಇರುತ್ತೆ ಸ್ಕಿನ್ನು. ಆ್ಯಂಡ್ ಯಾವುದೇ ಥರದ ಕೆಮಿಕಲ್ ಜಾಸ್ತಿ ಇಲ್ಲ ಇದರಲ್ಲಿ. ಆ್ಯಂಡ್ ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಇದಿರೋದು. ಬಟ್ ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ಬಿಕಾಸ್ ನನ್ನ ಫೇಸ್ಗೆ ಏನು ಅಷ್ಟು ಈಸಿಯಾಗಿ ಸೆಟ್ ಆಗೋಲ್ಲ. ನಾನು ಹೇಳ್ದಂಗೆ ಫುಲ್ ಫೇಸ್ ಡಾರ್ಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಈ ಥರದ್ದು ಮಾಯಿಶ್ಚರೈಸರೆಲ್ಲ ಯೂಸೇ ಮಾಡಲ್ಲ. ಬಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಇದು. ನನ್ನ ಹತ್ರ 2 ಸನ್ಸ್ಕ್ರೀನ್ ಇದೆ. ಒಂದು ಸನ್ಸ್ಕೂಪ್ ಇದೆ, ಇನ್ನೊಂದು UV ಚೆಕ್ ಲೋಷನ್ ಅಂತ ಹೇಳಿ ಇದೆ. ಸೊ ಎರಡನ್ನೂ ಯೂಸ್ ಮಾಡ್ತೀನಿ. ಎರಡೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ಹೊಸ ತರಿಸ್ಕೊಂಡಿದ್ದೀನಿ. ಇದು ಡಾಕ್ಟರ್ ಶೆಟ್ಸ್ ಅವ್ರದ್ದು ವಿಟಮಿನ್ ಸಿ ಸನ್ಸ್ಕ್ರೀನು. ತುಂಬಾ ಚೆನ್ನಾಗಿದೆ ಅದು. ನಾನು ಯಾವಾಗೋ ಒಂದು ಟೈಮಲ್ಲಿ ಅದನ್ನು ಯೂಸ್ ಮಾಡಿದ್ದೆ. ಸೊ ಅದಕ್ಕೆ ಹೇಗೂ ಖಾಲಿ ಆಗ್ತಿತ್ತು, ಆಫರ್ ಇತ್ತು ಅಂತ ಹೇಳಿ ಅದನ್ನು ತರಿಸ್ಕೊಂಡೆ. BB ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೇ SPF ಸಹ ಇದೆ. ಫಸ್ಟು ನಾನು ಕಾಂಪ್ಯಾಕ್ಟ್ ಪೌಡರ್ ಎಲ್ಲ ಯೂಸೇ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ವೆಟ್ ಆದ್ರೂ ಇಲ್ಲ ಫೇಸ್ ಆಯಿಲಿ ಆಗಿದ್ರು, ಅಲ್ಲಿಟ್ಟಿರು, ಆಯಿಲಿ ಆಗಿದ್ರು ಫೇಸು ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅಷ್ಟು ಬೇಗ ಫೇಸು ಡಲ್ ಆಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಈ ಥರ ಬನಾನಾ ಲೂಸ್ ಪೌಡರು ಮತ್ತು ಕಾಂಪ್ಯಾಕ್ಟ್ ಪೌಡರ್ ಎಲ್ಲ ಯೂಸ್ ಮಾಡ್ತಾ ಇರೋದು. ಸೊ ನೆಕ್ಸ್ಟು ಮಸ್ಕರ ಹಾಕೊಳ್ತಾ ಇದ್ದೀನಿ. ಸಮ್ಟೈಮ್ಸ್ ಐಬ್ರೋ ಫಿಲ್ ಮಾಡಬೇಕು ಅಂದರೆ ಮಾಡ್ತೀನಿ. ನನಗೆ ತಿಕ್ಕಾಗಿರೋದ್ರಿಂದ ನಾನು ಐಬ್ರೋ ಫಿಲ್ ಏನು ಅವಶ್ಯಕತೆ ಇಲ್ಲ. ಬಟ್ ಆದರೂ ಜಸ್ಟ್ ಇದರಲ್ಲಿರೋ ಪ್ರಾಡಕ್ಟ್ ಎಲ್ಲ ಆಚೆ ತೆಗೆದ್ಬಿಟ್ಟು ಇದರಿಂದನೇ ಹಿಂಗೆ ಮಾಡ್ಕೋತೀನಿ. ಆವಾಗ ಸ್ವಲ್ಪ ಶೇಪ್ ಕಾಣಿಸುತ್ತೆ ಅಷ್ಟೇ. ಸೊ ಸ್ವಲ್ಪ ಲಿಪ್ ಲೈನರ್ ಹಾಕ್ಕೊಂಡೆ. ನನ್ನ ಹತ್ರ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಎಲ್ಲ ಏನು ಜಾಸ್ತಿ ಇಲ್ಲ. ಬಿಕಾಸ್ ನಾನು ಅಷ್ಟು ಲಿಪ್ಸ್ಟಿಕ್ ಲವರ್ ಅಲ್ಲ. ಒನ್ಸ್ ಇನ್ ಅ ವೈಲ್ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂದಾಗ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಇಷ್ಟೇ. ಇವಾಗ ಫಸ್ಟು ಹೇರ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಂಗೆ ಸ್ಯಾಟಿಸ್ಫೈ ಆಯಿತು ಕಲರು ಬಂದಿರೋದು. ಓಕೆ, ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ಅಂದರೆ ನಾನು ಪೂರ್ತಿಯಾಗಿ ಮಾಡಲ್ಲ, ಇಲ್ಲ ನ್ಯಾಚುರಲಾಗಿ ಕಾಣಿಸಲ್ಲ ಅದು. ಸೊ ಅದಕ್ಕೋಸ್ಕರ. ಆ್ಯಂಡ್ ಅದ್ರ ಜೊತೆಗೆ ಒಂದು ವಾಚ್ ಪೇರ್ ಮಾಡಿಕೊಂಡೆ. ಸೊ ಅಷ್ಟೇ. ಇವಾಗ ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಆಫೀಸಿಗೆ ಹೊರಡೋದು. ಸಿಂಪಲ್ಲಾಗಿ ಎವ್ರಿಡೇ ಆಫೀಸ್ಗೆ ಹೋಗೋಕ್ಕೆ ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ಬೋದು ಅಷ್ಟೇ. ಸೊ ನನ್ನ ಹೇರ್ ಕಲರ್ ಈ ಥರ ಬಂದಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಹೇರ್ಸ್ ಡ್ರೈ ಅಂತ ಅನ್ನಿಸ್ತಿದೆ. ಅದು ಬಿಟ್ಟರೆ
ಇಟ್ಸ್ ಗುಡ್. ಸೊ ಇಷ್ಟ ಆಗಿತ್ತು ಗೆಟ್ ರೆಡಿ ವಿತ್ ಮೀ, ಜಸ್ಟ್ ಒಂದು ಸಿಂಪಲ್ ವ್ಲಾಗ್ ಅಷ್ಟೇ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಾನು ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡ್ತಾ ಇರಿ. ಇನ್ಮೇಲೆ ಇದೇ ಥರ ಸ್ವಲ್ಪ ಡಿಫ್ರೆಂಟಾಗಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಇನ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇದೇ ಥರ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಲಿಂಕ್ನ ಶೇರ್ ಮಾಡಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.